ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 13ಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸೀಸನ್ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಬರ್ಬೋದು ಅನ್ನೋ ಒಂದು ಸಂಭಾವನಾ ಪಟ್ಟಿ ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ 12 ಜನ ಸ್ಪರ್ಧಿಗಳ ಹೆಸರು ಈ ಸಾರಿ ಬಿಗ್ ಬಾಸ್ನಲ್ಲಿ ಬರಬಹುದು ಅನ್ನೋ ಒಂದು ಕುತೂಹಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಬನ್ನಿ, ಈ 12 ಜನ ಸ್ಪರ್ಧಿಗಳು ಯಾರು, ಯಾವೆಲ್ಲ ಸ್ಪರ್ಧಿಗಳು ಬರ್ಬೋದು, ಅದರ ಕಂಪ್ಲೀಟ್ ಮಾಹಿತಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗಾಗಲೇ ಬಿಗ್ ಬಾಸ್ ಸೀಸನ್ 13ಕ್ಕೆ ಸಂಬಂಧಪಟ್ಟ 3 ಪ್ರೋಮೋಗಳು ಈಗ ರಿವೀಲ್ ಆಗಿದೆ ಅಂತಲೇ ಹೇಳ್ಬೋದು. ಆಗಸ್ಟ್ 2ನೇ ತಾರೀಕು ಬಂದಿರುವಂಥ ಪ್ರೋಮೋ ಮಾತ್ರ ಬಿಗ್ ಬಾಸ್ ಅಭಿಮಾನಿಗಳಿಗೆ ತುಂಬ ಕುತೂಹಲ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಈ ಸಾರಿ ಬಿಗ್ ಬಾಸ್ ಸೀಸನ್ಗೆ ಯಾವೆಲ್ಲ ಸ್ಪರ್ಧಿಗಳು ಬರ್ಬೋದು ಅನ್ನೋ ಒಂದು ಕುತೂಹಲ ಕೂಡ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಿದ್ರೆ ವೀಕ್ಷಕರೇ, 12 ಜನ ಸ್ಪರ್ಧಿಗಳ ಹೆಸರನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಭರತ್ ಬೋಪಣ್ಣ. ಹೌದು ವೀಕ್ಷಕರೇ, ಇವರ ಹೆಸರಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಬ್ರಹ್ಮಗಂಟು ಸೀರಿಯಲ್ನಲ್ಲಿ ನಾಯಕ ಪಾತ್ರದಿಂದ ಅತಿ ಪರಿಚಯವಾದಂಥ ಒಬ್ಬ ನಟ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಬ್ರಹ್ಮಗಂಟು ಸೀರಿಯಲ್ ತುಂಬ ಪಾಪ್ಯುಲರ್ ಕೂಡ ಆಗಿತ್ತು. ಸೊ ಈ ಒಂದು ಸೀರಿಯಲ್ ಮುಗಿದ ತಕ್ಷಣ ಇವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಒಂದು ವೇದಿಕೆಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಬಿಗ್ ಬಾಸ್ ಅಂತಹ ದೊಡ್ಡ ವೇದಿಕೆಯಲ್ಲಿ ಭರತ್ ಬೋಪಣ್ಣ ಅವರು ಈ ಸಾರಿ ಬಿಗ್ ಬಾಸ್ ಸೀಸನ್ 13ರಲ್ಲಿ ಕಾಣಿಸ್ಕೊಳ್ಳುವಂತಹ ಅವಕಾಶ ತುಂಬಾ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಈ ಒಬ್ಬ ಸ್ಪರ್ಧಿ ಬಂದರೆ ಹೇಗಿರುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಎರಡನೇದಾಗಿ ನೋಡೋದಾದರೆ, ಸೊ ಈ ಒಬ್ಬ ಸ್ಪರ್ಧಿಯ ಮಾತ್ರ ಕಳೆದ ಸೀಸನ್ನಿಂದನೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಒಬ್ಬ ಸ್ಪರ್ಧಿ ಏನಾದರೂ ಬಿಗ್ ಬಾಸ್ಗೆ ಬಂದರೆ ಈ ಸಾರಿ ಎಂಟರ್ಟೈನ್ಮೆಂಟ್ ಏನು ಕಡಿಮೆ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಹೌದು ವೀಕ್ಷಕರೇ, ತಮ್ಮದೇ ಆದ ಒಂದು ಸ್ಟೈಲ್ನಲ್ಲಿ ಕಾಮಿಡಿ ಮಾಡಿ ತಮ್ಮದೇ ಆದ ಒಂದು ನಟನೆಯಿಂದ ಅತಿ ಹೆಚ್ಚು ಫ್ಯಾನ್ ಸ್ಪೇಸ್ ಹೊಂದಿರುವಂಥ ಒಬ್ಬ ಕಾಮಿಡಿಯ ನಟ ಅಂತಲೇ ಹೇಳ್ಬೋದು. ಸೊ ಇವರು ಗಿಚ್ಚಿಗಿಲಿಗಿಲಿ ಆಗಿರ್ಬೋದು, ಇನ್ನಿತರ ಕನ್ನಡ ಕಾಮಿಡಿ ಶೋಗಳಲ್ಲಿ ಕಾಣಿಸ್ಕೊಂಡಿರುವಂಥ ಒಬ್ಬ ನಟ. ಸೊ ಹುಲಿ ಕಾರ್ತಿಕ್ ಅವರು ಈ ಸಾರಿ ಬಿಗ್ ಬಾಸ್ಗೆ ಬರುವಂಥ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇವರು ಬರ್ತಾರಾ ಇಲ್ವಾ, ನಿಮ್ಮ ಅನಿಸಿಕೆನ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನು ಮೂರನೇದಾಗಿ ನೋಡೋದಾದರೆ ರಂಜನಿ ರಾಘವನ್. ಹೌದು, ಈ ನಟಿಯ ಹೆಸರು ಕೂಡ ಕಳೆದ 3 ಸೀಸನ್ನಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಈಗಾಗಲೇ ಇವರು 3 ಸಾರಿ ಬಿಗ್ ಬಾಸ್ಗೆ ಬರೋಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳಿದ್ದಾರೆ. ಬಟ್ ಈ ಒಂದು ಸೀಸನ್ನಲ್ಲೂ ಸಹ ಇವರ ಹೆಸರು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಫ್ಯಾನ್ಸ್ಗಳು ಕೂಡ ಇವರು ಈ ಸಾರಿ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಬಟ್ ಆದರೆ ಕಳೆದ ಸೀಸನ್ನಲ್ಲಿ ಇವರು ಒಂದು ಸೀರಿಯಲ್ ಪ್ರಮೋಷನ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡಿದ್ರು. ಬಟ್ ಅದು ಸೀರಿಯಲ್ ಪ್ರಮೋಷನ್ಗಾಗಿ ಅಷ್ಟೇ. ಬಟ್ ಇದುವರೆಗೂ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡಿಲ್ಲ. ಬಟ್ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೆಸರು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಇವರು ಕೂಡ ಬಿಗ್ ಬಾಸ್ಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸೊ ನಿಮ್ಮ ಪ್ರಕಾರ ಈ ಒಬ್ಬ ಸ್ಪರ್ಧಿ ಬರಬೇಕಾ ಬೇಡವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ನಾಲ್ಕನೇದಾಗಿ ನೋಡೋದಾದರೆ, ಕಾಮಿಡಿ ಶೋಗಳಲ್ಲಿ ಅತಿ ಪರಿಚಯವಾದಂಥ ನಟ ಅಂತಲೇ ಹೇಳ್ಬೋದು. ಸೊ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಸೀರುಂಡೆ ರಘು ಅವರು. ಹೌದು, ಈ ಸಾರಿ ಬಿಗ್ ಬಾಸ್ ಸೀಸನ್ 13ರ ಮನೆಯಲ್ಲಿ ಇವರು ಕೂಡ ಕಾಣಿಸ್ಕೊಳ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಸೊ ಸೀರುಂಡೆ ರಘು ಅವರು ತಪ್ಪಿದರೆ ಹುಲಿ ಕಾರ್ತಿಕ್ ಅವರು ಬರುವಂಥ ಚಾನ್ಸಸ್ ಇದೆ. ಸೊ ಇವರಿಬ್ಬರಲ್ಲಿ ಯಾರಾದರೂ ಕಾಮಿಡಿ ಕೆಟಗರಿಯಿಂದ ಒಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇದೆ ಅಂತ. ಸೊ ಇವರಿಬ್ಬರ ಹೆಸರು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬಟ್ ಸೀರುಂಡೆ ರಘು ಅವರು ಈ ಸಾರಿ ಬಿಗ್ ಬಾಸ್ ಮನೆಯಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ತಮ್ಮದೇ ಸ್ಟೈಲ್ನಲ್ಲಿ ಒಂದು ಕಾಮಿಡಿ ಮಾಡಿ ತುಂಬ ಫನ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಸೊ ನಿಮ್ಮ ಪ್ರಕಾರ ಇವರು ಬಿಗ್ ಬಾಸ್ ಮನೆಗೆ ಬರಬೇಕಾ ಬೇಡವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಹಿರಿಯರ ಕೂಟದಿಂದ 2 ಜನ ಸ್ಪರ್ಧಿಗಳ ಹೆಸರು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಅವರು ಬೇರೆ ಯಾರು ಅಲ್ಲ, ರಂಗಾಯಣ ರಘು ಮತ್ತು ಸುಧಾ ರಾಣಿ ಅವರು. ಸೊ ಇವರಿಬ್ಬರಲ್ಲಿ ಯಾರಾದರೂ ಬಿಗ್ ಬಾಸ್ಗೆ ಬರುವಂಥ ಚಾನ್ಸಸ್ ತುಂಬ ಹೈ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ರಂಗಾಯಣ ರಘು ಅವರು ಬಂದರೆ ಕಾಮಿಡಿಗೇನು ಕೊರತೆ ಇಲ್ಲ. ಸೊ ಅವರ ಕಾಮಿಡಿಗೆ ನಗದೇ ಇರುವಂಥ ವ್ಯಕ್ತಿ ಯಾರೂ ಇಲ್ಲ, ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ಈ ಸಾರಿ ರಂಗಾಯಣ ರಘು ತಪ್ಪಿದ್ರೆ ಸುಧಾ ರಾಣಿ, ತಪ್ಪಿದ್ರೆ ರಂಗಾಯಣ ರಘು ಅವರು, ಇಲ್ಲಾಂದರೆ ಸುಧಾ ರಾಣಿ, ಇವರಿಬ್ಬರಲ್ಲಿ ಯಾರಾದರೂ ಈ ಸಾರಿ ಬಿಗ್ ಬಾಸ್ಗೆ ಬರ್ಬೋದು ಅನ್ನೋ ಒಂದು ಸುದ್ದಿ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ನೋಡೋಣ, ಇವರಿಬ್ಬರು ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಬೇಕಾಗುತ್ತೆ ಯಾರು ಬರ್ಬೋದು ಅಂತ. ಸೊ ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ, ಅಂದರೆ ಹಿರಿಯರ ಕೂಟದಲ್ಲಿ ಇವರಿಬ್ಬರಲ್ಲಿ ಯಾರು ಬಂದರೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನು 7ನೇದಾಗಿ ತನಿಷ್ಕಾ ಶೆಟ್ಟಿ. ಇವರ ಹೆಸರು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಇವರು ಇತ್ತೀಚೆಗಷ್ಟೇ ಕನ್ನಡದಲ್ಲಿ ಟಾಪ್ ಹಿಟ್ ಆಗಿರುವಂತಹ ಸೂಪ್ರಮ್ ಸೋ ಚಿತ್ರದಲ್ಲ ನಟನೆ ಮಾಡಿರುವಂಥ ಒಬ್ಬ ನಟಿ ಅಂತಲೇ ಹೇಳ್ಬೋದು. ಇತ್ತೀಚೆಗಷ್ಟೇ ಈ ಒಂದು ಸಿನಿಮಾದಿಂದ ಪ್ರೇಕ್ಷಕರಿಗೆ ಅತಿ ಪರಿಚಯವಾದಂಥ ನಟಿ ಅಂತಲೇ ಹೇಳ್ಬೋದು. ಸೊ ಇವರು ಈ ಸಾರಿ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ತುಂಬ ಹೈ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಇವರು ಮಂಗಳೂರಿನ ಒಂದು ಚೆಲುವೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇವರಿಗೆ ಅಲ್ಪ ಸ್ವಲ್ಪ ಕನ್ನಡ ಬರುತ್ತೆ ಮತ್ತು ಇನ್ನು ತುಳುನೂ ಬರುತ್ತೆ. ಸೊ ಕಳೆದ ಸೀಸನ್ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಯಾವ ರೀತಿ ಒಂದು ಪಾಪ್ಯುಲರ್ ಹಿಟ್ ಆಗಿದ್ರು,
ಆಗಿದ್ರು. ಆ ರೀತಿ ಈ ಒಂದು ಸೀಸನ್ನಲ್ಲಿ ಇವರೇನಾದರೂ ಬಂದರೆ ಆಗುವಂಥ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ನೋಡೋಣ ವೇಟ್ ಮಾಡಿ ಏನಾಗುತ್ತೆ ಅಂತ. ಬಟ್ ಈ ಸಾರಿ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೆಸರು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ತನಿಷ್ಕಾ ಶೆಟ್ಟಿ ಅವರು ಬಿಗ್ ಬಾಸ್ಗೆ ಬರುವಂಥ ಚಾನ್ಸಸ್ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ. ಇನ್ನು 8ನೇದಾಗಿ ಸಮೀಕ್ಷಾ ಅವರ ಹೆಸರು ಕೂಡ ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಇವರು 3 ಗಂಟು ಸೀರಿಯಲ್ನಲ್ಲಿ ನಟಿಯಾಗಿ ಪಾತ್ರ ನಿರ್ವಹಿಸಿದ್ರು. ಇವರು ಕೂಡ ಅಲ್ಲಿ ಪ್ರೇಕ್ಷಕರಿಗೆ ತುಂಬ ಹತ್ರ ಆಗಿದ್ರು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಕನ್ನಡ ಸಿನಿಮಾ 99 ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಅಲ್ಲಂತೂ ಪಾಪ್ಯುಲರ್ ಹಿಟ್ ಮೂವಿಯಿಂದ ಒಳ್ಳೆ ಒಂದು ಹೆಸರು ಕೂಡ ಪಡ್ಕೊಂಡ್ರು. ಬಟ್ ಅದಾದ ಮೇಲೆ ಕ್ವಾಟ್ಲೆ ಕಿಚನ್ ಶೋಗೂ ಕೂಡ ಕಾಣಿಸ್ಕೊಂಡ್ರು. ಅಲ್ಲಿಂದ ಈಗ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇದೆ ಅಂತ ಇವರ ಒಂದು ಹೆಸರು ತುಂಬ ಚರ್ಚೆಯಲ್ಲಿದೆ. ನೋಡಬೇಕು ಇವರು ಈ ಸಾರಿ ಬಿಗ್ ಬಾಸ್ಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಈ ಒಬ್ಬ ಸ್ಪರ್ಧಿ ಬರಬೇಕಾ ಬೇಡವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಅನುಷಾ ರಂಗನಾಥ್ ಇವರ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇವರು ಈ ಸಾರಿ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಹಲವು ಚಿತ್ರಗಳಲ್ಲೂ ಸಹ ನಟನೆ ಮಾಡಿದ್ರು. ಬಟ್ ಆ ಮೂವಿಗಳು ಸ್ವಲ್ಪ ಫ್ಲಾಪ್ ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರು ಆಶಿಕಾ ರಂಗನಾಥ್ ಅವರ ಅಕ್ಕ ಅಂತಲೇ ಹೇಳ್ಬೋದು. ಇವರು ಕೂಡ ಈ ಸಾರಿ ಬಿಗ್ ಬಾಸ್ ಸೀಸನ್ 13ರ ಮನೆಯಲ್ಲಿ ಕಾಣಿಸ್ಕೊಳ್ಳುವಂಥ ಅವಕಾಶ ತುಂಬಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ ಇವರು ಬರ್ತಾರಾ ಇಲ್ವಾ ಅಂತ. ನಿಮ್ಮ ಪ್ರಕಾರ ಈ ಸ್ಪರ್ಧೆ ಬಂದರೆ ಹೇಗಿರುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಸ್ಪರ್ಧೆಯ ಹೆಸರು ಕೂಡ ಕಳೆದ ಸೀಸನ್ನಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಕಳೆದ ಸೀಸನ್ನಲ್ಲಿ ತಾವಾಗೆ ಬರಲ್ಲ ಅಂತ ಕೂಡ ರಿಜೆಕ್ಟ್ ಮಾಡಿದ್ರು ಅಂತಲೂ ಹೇಳ್ತಾ ಇದ್ರು. ಬಟ್ ಈ ಒಂದು ಸೀಸನ್ನಲ್ಲೂ ಕೂಡ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರು ಬೇರೆ ಯಾರು ಅಲ್ಲ, ದೀಪಕ್ ಗೌಡ. ಇವರು ನಮ್ಮನೆ ಯುವರಾಣಿ ಸೀರಿಯಲ್ನಲ್ಲಿ ಅತಿ ಪರಿಚಯವಾದಂಥ ಒಂದು ನಟ ಅಂತಲೇ ಹೇಳ್ಬೋದು. ಈ ಒಂದು ಸೀರಿಯಲ್ ಆದ ತಕ್ಷಣ ತುಂಬ ದೊಡ್ಡ ಗ್ಯಾಪ್ನ ತಗೊಂಡ್ರು. ಎಲ್ಲೂ ಕೂಡ ಯಾವ ಸೀರಿಯಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಇದುವರೆಗೂ. ಹಾಗಾಗಿ ಇವರು ಈ ಸಾರಿ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇವರು ಈ ಸಾರಿ ಬಿಗ್ ಬಾಸ್ ಮನೆಯಲ್ಲಿ ಬರುವಂಥ ಚಾನ್ಸಸ್ ಇದೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಈ ಒಬ್ಬ ಸ್ಪರ್ಧಿ ಬಂದರೆ ಹೇಗಿರುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಅನನ್ಯ ಅಮರ್ ಇವರ ಹೆಸರು ಕೂಡ ತುಂಬ ಚರ್ಚೆಯಲ್ಲಿದೆ ಅಂತಲೇ ಹೇಳ್ಬೋದು. ಇವರು ಈ ಸಾರಿ ಬಿಗ್ ಬಾಸ್ ಸೀಸನ್ 13ರ ಮನೆಯಲ್ಲಿ ಕಾಣಿಸ್ಕೊಳ್ಳುವಂಥ ಅವಕಾಶ ತುಂಬಾ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇವರು ಗಿಚ್ಚಿ ಗಿಲಿಗಿಲಿ ಶೋಯಿಂದ ಅತಿ ಪರಿಚಯವಾದಂಥ ನಟಿ. ಮತ್ತು ಭರ್ಜರಿ ಬ್ಯಾಚುಲರ್ನಲ್ಲೂ ಸಹ ಕಾಣಿಸ್ಕೊಂಡಿದ್ರು. ಅದಾದ ಬಳಿಕ ಮತ್ತೆ ಈಗ ಬಿಗ್ ಬಾಸ್ ಮನೆಯ ಒಂದು ದೊಡ್ಡ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವರು ಒಂದು ಪಟ ಮಾತನಾಡುವಂತಹ ಬೆಡಗಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಸ್ಟ್ರೇಟ್ ಪಾಡ್ಬೋರ್ ಯಾವ ರೀತಿ ಏನಿರುತ್ತೆ ಸ್ಟ್ರೇಟ್ ಆಗಿ ಮಾತಾಡ್ತಾರೆ. ಆ ಒಂದು ಕಾರಣಕ್ಕೆ ಇವರು ಈ ಸಾರಿ ಬಿಗ್ ಬಾಸ್ ಮನೆಯಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಫ್ಯಾನ್ಸ್ಗಳು ಸಹ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಈ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ಬೇಕಾ ಇಲ್ಲ ಬರಬೇಕಾ ಬೇಡವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಕೊನೆಯ ಸ್ಪರ್ಧಿ ನೋಡೋದಾದರೆ ಈ ಒಬ್ಬ ನಟನ ಹೆಸರು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇವರು ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ಪ್ರೇಕ್ಷಕರಿಗೆ ಅತಿ ಪರಿಚಯವಾದಂತಹ ನಟ ಅಂತಲೇ ಹೇಳ್ಬೋದು. ಅವರು ಬೇರೆ ಯಾರೋ ಅಲ್ಲ, ರಾಜೇಶ್ ಧ್ರುವ. ಹೌದು, ಇವರ ಹೆಸರು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಈ 12 ಜನ ಸ್ಪರ್ಧಿಗಳು ಹೆಸರು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇವರು ಈ ಸಾರಿ ಬಿಗ್ ಬಾಸ್ ಮನೆಗೆ ಬರಬಹುದು ಅನ್ನೋ ಒಂದು ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಈ 12 ಜನ ಸ್ಪರ್ಧಿಗಳಲ್ಲಿ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಬರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇದು ಪಕ್ಕಾ ನ್ಯೂಸ್ ಅಲ್ಲ. ಯಾಕಪ್ಪ ಅಂದರೆ ಇದು ಒಂದು ಸೋಷಿಯಲ್ ಮೀಡಿಯಾ ಬೇಸ್ ಮೇಲೆ ನಾವು ಹೇಳ್ತಾ ಇರೋದು. ಈ 12 ಜನ ಕನ್ಫರ್ಮ್ ಆಗಿ ಬಿಗ್ ಬಾಸ್ ಮನೆಗೆ ಬರಲ್ಲ. ಇಷ್ಟು ಜನ ಸ್ಪರ್ಧಿಗಳಲ್ಲಿ ಕೆಲವೊಂದಿಷ್ಟು ಜನ ಬರ್ಬೋದು, ಇನ್ನು ಕೆಲವೊಂದಿಷ್ಟು ಜನ ಬರದೇ ಇರ್ಬೋದು. ಯಾಕಪ್ಪ ಅಂದರೆ ಬಿಗ್ ಬಾಸ್ ಶುರು ಆಗೋವರೆಗೂ ಯಾವುದೇ ರೀತಿಯ ಯಾರಿಗೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳ ಲಿಸ್ಟ್ ಗೊತ್ತಾಗೋದಿಲ್ಲ. ಇದು ಕೇವಲ ಒಂದು ಸೋಷಿಯಲ್ ಮೀಡಿಯಾ ಬೇಸ್ ಮೇಲೆ ಹೇಳ್ತಾ ಇರೋದು. ನೋಡೋಣ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವೆಲ್ಲ ಸ್ಪರ್ಧಿಗಳು ಈ ಸಾರಿ ಬಿಗ್ ಬಾಸ್ ಮನೆಗೆ ಬಂದರೆ ಚೆನ್ನಾಗಿರುತ್ತೆ, ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.